ಎಲ್ಲಿಂದ ಬಂದಿದ್ದೀರಾ ಸರ್? ನನ್ನ ಹೆಸರು ವಿ ಎಸ್ ಸುಜೀವನ್ ಕುಮಾರ್ ಅಂತ, ಚನ್ನಪಟ್ಟಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನಾವು ಮಾವು ಬೆಳೆಗಾರರು. ಕರ್ನಾಟಕ ಸರ್ಕಾರ ಕಬ್ಬನ್ ಪಾರ್ಕ್ನಲ್ಲಿ ಮಾವು ಅಭಿವೃದ್ಧಿ ನಿಗಮದಿಂದ 10 ದಿವಸ ಕಾಲ, ಇವತ್ತಿಂದ 10 ದಿವಸಗಳ ಕಾಲ ಮ್ಯಾಂಗೋ ಮೇಳವನ್ನು, ಮಾವು ಮೇಳವನ್ನು ಆಯೋಜಿಸಿದ್ದಾರೆ. ಬೆಂಗಳೂರಿನ ಎಲ್ಲ ನಾಗರಿಕರು, ರೈತರಿಗೆ ಅನುಕೂಲ ಆಗ್ತದೆ, ಇಲ್ಲೇ ಬಂದು ಖರೀದಿ ಮಾಡಿ ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ಮಲಗೋಬ, ಇದು ಅತ್ಯಂತ ರುಚಿಕರವಾದ ಹಣ್ಣು. ಮಲಗೋಬ ಅಂತ ಪುರಾತನ ಕಾಲದ್ದು. ಇದರಲ್ಲಿ ಅತಿ ಹೆಚ್ಚಿನ ವಿಟಮಿನ್ಸ್ ಇದೆ. ಹಂಗಾಗಿ ಇದು ಇವತ್ತು kg 150 ರೂಪಾಯಿ, 200 ರೂಪಾಯಿ ಇದೆ. ಇದು ಸೇಂದೂರ, ಇದು ಕೂಡ ಮೊದಲು ಬರುವಂಥದ್ದು ಹಣ್ಣಿದು. ಇದಕ್ಕೆ ಈಗ 80 ರೂಪಾಯಿಂದ 100 ರೂಪಾಯಿ ಇದೆ. ಇದು ಬಾದಾಮಿ, ಹಣ್ಣುಗಳ ರಾಜ, ಅತಿ ರುಚಿಕರವಾಗಿದೆ. 120 ರೂಪಾಯಿಂದ 180 ರೂಪಾಯಿ ಗಂಟ ಇವತ್ತಿನ ದರ ಇದೆ. ಬೆಂಗಳೂರಿನ ನಾಗರಿಕರು ಬಂದು ಇಲ್ಲೇ ಬರಬೇಕು. ಇದು ಕುದಾಲತ್ ಅಂತ, ಇದು ಹಳೆ ತಳಿ. ಇದು ಅತ್ಯಂತ ರುಚಿಕರವಾದಂಥ ಹಣ್ಣು. ಇದಕ್ಕೂ ಕೂಡ 100 ರೂಪಾಯಿ ಬೆಲೆ ಇದೆ. ಇದು ಸೋತಾಪುರಿ, ಇದು ಸೋತಾಪುರಿ ಎಲ್ಕ ಗೊತ್ತಿದೆ. ಹಂಗಾಗಿ ಇದಕ್ಕೆ 50 ರೂಪಾಯಿಂದ 40-50 ರೇಟ್ ಇದೆ. ಇದು ಕರ್ನಾಟಕ ತೋಟಗಾರಿಕೆ ಇಲಾಖೆಯವರು ಮಲ್ಲಿಕಾ ಅಂತ 20 ವರ್ಷದಲ್ಲಿ ರೈತರಿಗೆ ಅನುಕೂಲ ಇಲ್ಲಿಂದ ಬಿಡುಗಡೆ ಮಾಡಿದ್ದಾರೆ. ತುಂಬ ರುಚಿಕರವಾದಂಥ ಹಣ್ಣು. ಇದು ಕೂಡ 120-120 ಆ ರೇಂಜಲ್ಲಿದೆ. ದಯವಿಟ್ಟು ಖರೀದಿ ಮಾಡ್ಕೋಬೇಕು. ಇದು ರಸ್ಪುರಿ, ಅತಿ ಹೆಚ್ಚು ಎಲ್ಲ ಅಡುಗೆ ಪದಾರ್ಥಕ್ಕೆ ಮತ್ತು ಜ್ಯೂಸ್ಗೆ ಬಳಸುವಂಥ ಹಣ್ಣು, ರುಚಿಕರವಾದಂಥ ಹಣ್ಣು. ಇದು 150-120 ರೂಪಾಯಿ ರೇಂಜಲ್ಲಿದೆ. ದಯವಿಟ್ಟು ಎಲ್ಲ ಬೆಂಗಳೂರಿನ ನಾಗರಿಕರು ಕಬ್ಬನ್ ಪಾರ್ಕ್ಗೆ ಬಂದು ಖರೀದಿ ಮಾಡಿ ರೈತರಿಗೆ ಅನುಕೂಲ ಮಾಡಿ. ಹೋಳಿಗೆ ಶಿಕರ್ಣಿಗೆ ಇದರಿಂದನೇ ಮಾಡ್ತಾರೆ. ಹಾಗಾಗಿ ಇದು ಅತಿ ಹೆಚ್ಚಿನ ಬೇಡಿಕೆ ಇದೆ. ಬೆಂಗಳೂರಿನ ಎಲ್ಲ ನಾಗರಿಕರು ದಯವಿಟ್ಟು ಇಲ್ಲಿಗೆ ಬರಲೇಬೇಕು, ಬಂದು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀವಿ. ನಮಸ್ಕಾರ ಸರ್, ನಿಮ್ಮದು ಅಲ್ಲಿ ತೋಟ ಇದೆಯಾ? ಚನ್ನಪಟ್ಟಣ ತಾಲೂಕಲ್ಲಿ ಹಳ್ಳಸಂದ್ರ ಗ್ರಾಮ ಇದೆ. GPS ತೋಟನೂ ಹಾಕ್ತೀವಿ, ತೋಟ ಇದೆ. ಇದು ಇಡೀ ಚನ್ನಪಟ್ಟಣ ತಾಲೂಕಲ್ಲಿ 1,000 ಹೆಕ್ಟೇರ್ಗಿಂತ ಹೆಚ್ಚು ಪ್ರದೇಶದಲ್ಲಿ ಇದೆ. ರಾಮನಗರ ಜಿಲ್ಲೆಯಲ್ಲಿ 4,000 ಹೆಕ್ಟೇರು ಬರೀ ಮಾವು ಇದೆ. ಹಾಗಾಗಿ ಮಾವು ಬೆಳೆಗಾರ ಸಂಘ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಮಾವು ಬೆಳೆಗಾರ ಸಂಘದವರು ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ. ನಮಸ್ಕಾರ.